प्यारे बच्चों, आज हम 8वीं कक्षा के मिर्च मसाला पाठ के बारे में जानकारी प्राप्त कर लेंगे। बच्चों, मिर्च मसाला इस शब्द को सुनते ही आपको क्या याद आता है? हाँ, इस शब्द को सुनते ही हमेशा हमें मिर्च या मसाला का पाउडर ये याद आता है। ಮಕ್ಕಳೇ, ಇಂದು ನಾವು ಮಿರ್ಚ್ ಮಸಾಲ ಪಾಠದ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಮಿರ್ಚ್ ಮಸಾಲ ಎಂಬ ಶಬ್ದವನ್ನು ಕೇಳ್ತಾ ಇದ್ದಂತೆ ನಮಗೆ ನೆನಪಿಗೆ ಬರೋದೇನಪ್ಪಾ ಅಂದರೆ ಮಿರ್ಚ್ ಅಂದರೆ ಮೆಣಸಿನಕಾಯಿ ಮತ್ತು ಮಸಾಲ ಅಂದರೆ ಸಾಂಬಾರ್ ಪೌಡರ್. ಹೀಗೆ ಈ ಶಬ್ದಗಳು ನಮಗೆ ನೆನಪಿಗೆ ಬರುತ್ತೆ. ಆದರೆ ಮಕ್ಕಳೇ, ಇಂದು ನಾವು ಅಧ್ಯಯನ ಮಾಡ್ತಾ ಇರುವಂತಹ ಪಾಠದಲ್ಲಿ ಮೆಣಸಿನಕಾಯಿ ಬಗ್ಗೆ ಆಗಲಿ ಅಥವಾ ಸಾಂಬಾರ್ ಪೌಡರ್ ಬಗ್ಗೆ ಆಗಲಿ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಇಲ್ಲ. ಅದರ ಬದಲಾಗಿ ಮಾತುಗಳನ್ನು ಸಾಮಾನ್ಯವಾಗಿ ಮನುಷ್ಯ ಮಾತನಾಡುವಂಥ ಸಂದರ್ಭದಲ್ಲಿ ವಾಸ್ತವಾಂಶವನ್ನು ಬಿಟ್ಟು ವಾಸ್ತವವಾಗಿ ಇರುವ ವಿಷಯದ ಜೊತೆಗೆ ಇನ್ನೂ ಕೆಲವು ವಿಷಯಗಳನ್ನು ಸೇರಿಸಿ ಮಾತನಾಡುವುದರಿಂದ ಹೇಗೆ ಆ ವಿಷಯ ರೂಪಾಂತರಿತವಾಗುತ್ತೆ, ಹೇಗೆ ಅದು ಬೇರೆ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ತುಂಬಾ ಚೆನ್ನಾಗಿ ತುಂಬ ಸುಂದರವಾದ ಉದಾಹರಣೆಯನ್ನು ಕೊಡೋದ್ರ ಮೂಲಕ ಇಲ್ಲಿ ನಿಮ್ಮೆಲ್ಲರ ಮುಂದೆ ಪರಿಚಯ ಮಾಡ್ತಾ ಇದ್ದಾರೆ, ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಇಂದು ನಾವು ಈ ಪಾಠದ ಅಧ್ಯಯನವನ್ನು ಮಾಡೋದಕ್ಕಿಂತ ಮುಂಚೆ ಈ ಪಾಠದಲ್ಲಿ ಮಿರ್ಚ್ ಮಸಾಲ ಅಂತಂದರೆ ಕೇವಲ ಈ ಮಿರ್ಚ್ ಮಸಾಲವನ್ನ ಹೆಸರು ಕೇವಲ ಮೆಣಸಿನಕಾಯಿ ಮತ್ತು ಸಾಂಬಾರ್ ಪೌಡರ್ಗೆ ಸಂಬಂಧಪಡದೇ ಮನುಷ್ಯ ಆಡುವಂತಹ ಮಾತುಗಳಿಗೂ ಸಹ ಅನ್ವಯಿಸುತ್ತದೆ. ಹಾಗಿದ್ರೆ ಈ ಪಾಠದ ಅಧ್ಯಯನವನ್ನು ಮಾಡೋದಕ್ಕಿಂತ ಮುಂಚೆ ಸಾಹಿತ್ಯ ಪ್ರಕಾರದಲ್ಲಿ ಈ ಪಾಠ ಒಂದು ಸಂಕಲಿತೋ ಅಥವಾ ಲೋಕಕಥಾನೋ, ಕವಿತಾನೋ, ನಿಬಂಧ ಯಾವುದು ಇದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ತದನಂತರ ಲೋಕಕಥಾ ಇದರ ಅರ್ಥ ಏನು ಅನ್ನೋದನ್ನು ಸಹ ನಾವು ತಿಳಿದುಕೊಳ್ಳೋಣ. ಅದಾದ ನಂತರ ಈ ಪಾಠದಲ್ಲಿ ಬಂದಿರುವಂತಹ ನಯೇ ಶಬ್ದ ಅಂದರೆ ಕಠಿಣ ಶಬ್ದಾರ್ಥಗಳ ಬಗ್ಗೆಯೂ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಾದ ನಂತರ ನಾವು ಪಾಠದ ವಿವರಣೆಯ ಕಡೆಗೆ ಪಾಠದ ಅರ್ಥಗ್ರಹಣ ಅಂದರೆ ಪಾಠದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಹಾಗಿದ್ರೆ तो आइए बच्चों, अब हम देखते हैं साहित्य की विधा में यह पाठ क्या है, यह पाठ का विधा क्या है. बच्चों, यह एक लोक कथा है. क्या आप में से कोई जानते हैं इस लोक कथा का अर्थ क्या होता है? लोक कथा का अर्थ ये है, लोक कथाएं वे कहानियां हैं जो कुछ नए कथानक, रूढ़ी और शैली के बारे में ಪರಿಚಯ ಪ್ರಾಪ್ತ ಹೋತಾ है. ಮಕ್ಕಳೇ, ಸಾಹಿತ್ಯದ ಪ್ರಕಾರದಲ್ಲಿ ಇದು ಒಂದು ಲೋಕಕಥೆಯಾಗಿದೆ. ಲೋಕಕಥೆ ಅಂದರೆ ನಾವು ಯಾವುದನ್ನ ಲೋಕಕಥೆ ಅಂತ ಕರಿತೀವಿ ಅಂದರೆ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರಿಂದ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುವುದಕ್ಕಾಗಿ ಆತನಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಹೋಗಲಾಡಿಸಿ ಆತನಲ್ಲಿ ಒಳ್ಳೆಯ ಅಂಶವನ್ನು, ಒಳ್ಳೆಯ ಗುಣಗಳನ್ನು ತರುವುದಕ್ಕಾಗಿ ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಪ್ರಚಲಿತವಾಗ್ತಾ ಇರುವಂತಹ, ಹರಡ್ತಾ ಇರುವಂತಹ ಕಥೆಗಳಿಗೆ ನಾವೇನಂತ ಕರಿತೀವಿ? ಲೋಕಕಥಾ ಅಂತ ಕರಿತೀವಿ. ಹಾಗಿದ್ರೆ इस लोक कथा सरल सीधी साधी ಶೈಲಿ में होती है. ಈ ಲೋಕಕಥಾ ತುಂಬಾ ಸರಳವಾದ ಶಬ್ದಗಳಿಂದ ರಚನೆಯಾಗಿರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಜನಸಾಮಾನ್ಯರು ಆಡುವಂತಹ ಆಡುಭಾಷೆಯಲ್ಲಿ ಲೋಕಕಥಾಗಳು ಇರುತ್ತವೆ. ಯಾಕಂದ್ರೆ ಈ ಲೋಕಕಥೆಯ ಉದ್ದೇಶ ಜನರಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನು, ಕೆಟ್ಟ ಗುಣಗಳನ್ನು ದೂರ ಮಾಡಿ ಅವರಿಗೆ ಒಳ್ಳೆಯ ಗುಣವನ್ನು, ಒಳ್ಳೆಯ ಭಾವನೆಯನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವುದೇ ಇದರ ಉದ್ದೇಶವಾಗಿರುತ್ತೆ. हमेशा इस लोक कथा में क्षेत्र की बोली में सुनाई जाती है. ಯಾವಾಗಲೂ ಸಹ ಈ ಲೋಕಕಥೆಗಳು ಆ ಪ್ರಾಂತ್ಯದ
ಆ ಪ್ರಾಂತ್ಯದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಯಾವ ಭಾಷೆಯನ್ನು ಮಾತನಾಡ್ತಾ ಇರ್ತಾರೋ ಅದೇ ಭಾಷೆಯಲ್ಲಿ ರಚನೆಯಾಗಿರುತ್ತೆ. राजस्थान, गुजरात, कर्नाटक, बिहार आदि राज्य में अपने ही भाषा में लोक कथा प्रचलित है. ಆಯಾ ರಾಜ್ಯಗಳಲ್ಲಿ ಅಲ್ಲಿ ಮಾತನಾಡುವಂತಹ ಭಾಷೆಯಲ್ಲಿ ಲೋಕಕಥೆಗಳು ಜನಪ್ರಿಯಗೊಂಡಿರುತ್ತವೆ. तो बच्चों आपको समझ में आया ना इस लोक कथा का अर्थ क्या होता है. तो आइए अब हम देखते हैं इस पाठ का उद्देश्य क्या है. कभी कभी आदमी अपने विचारों को दूसरों के साथ बांटना चाहता है. ಮಕ್ಕಳೇ, ಸಾಮಾನ್ಯವಾಗಿ ಮನುಷ್ಯನ ಸಹಜ ಗುಣ ಏನಪ್ಪಾ ಅಂದ್ರೆ ತನ್ನಲ್ಲಿರುವಂತಹ ಭಾವನೆಗಳನ್ನ, ತನ್ನಲ್ಲಿರುವಂತಹ ಆಸೆಗಳನ್ನ, ಕನಸುಗಳನ್ನ, ಪ್ರತಿಯೊಂದು ವಿಷಯವನ್ನು ಸಹ ಮನುಷ್ಯ ಯಾರಾದರೂ ಒಬ್ಬರ ಜೊತೆ, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಸ್ನೇಹಿತರ ಜೊತೆ ಕೆಲವೊಂದು ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಬಾಂಟ್ನಾ ಈ ಶಬ್ದಕ್ಕೆ ಅರ್ಥ ಹೋತಾ ಹೇ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಯಾಕಂದ್ರೆ ಮನುಷ್ಯ ಒಬ್ಬ ಸಂಘಜೀವಿ, ಅವನು ಸಮಾಜದಲ್ಲಿ ಜೀವಿಸ್ತಾ ಇರ್ತಾನೆ. ಹಾಗಿದ್ರೆ ಆ ಸಮಾಜದ ಕಟ್ಟುಪಾಡುಗಳಿಗೆ, ನಿಯಮಗಳಿಗೆ ಬದ್ಧನಾಗಿರ್ತಾನೆ. ಜೊತೆಗೆ ಎಲ್ಲರ ಜೊತೆ ತಾನು ಪರಸ್ಪರ ಪ್ರೀತಿಯಿಂದ, ಸಹಕಾರ ಮನೋಭಾವದಿಂದ, ಸಹೋದರತ್ವದ ಭಾವನೆಯಿಂದ ಇರಬೇಕು ಅನ್ನೋದು ಆತನ ಆಸೆ ಆಗಿರುತ್ತೆ. ಹಾಗಾಗಿ ಅವನು ತನ್ನ ಎಲ್ಲ ವಿಚಾರಗಳನ್ನ ಒಬ್ಬರ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. लेकिन उसे यह याद रखना चाहिए, यह ध्यान रहे कि राज की बात बताने से पहले वहां सावधानी बरते. ಮನುಷ್ಯ ಸಂಘಜೀವಿ ಹೌದು, ನಿಜ, ಸಮಾಜದಲ್ಲೇ ಇರಬೇಕು. ಆದರೆ ಕೆಲವೊಂದು ಗುಟ್ಟಿನ ವಿಷಯಗಳನ್ನ ಅವನು ಬೇರೆಯವ್ರ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಒಂದು ವಿಷಯದ ಬಗ್ಗೆ ಅವನು ಜಾಗರೂಕನಾಗಿರಬೇಕು. ಏನಪ್ಪಾ ಅಂತಂದ್ರೆ ಆ ಗುಟ್ಟಿನ ವಿಷಯವನ್ನ ಯಾರ ಬಳಿ ಅವನು ಹೇಳ್ತಾ ಇದ್ದಾನೋ ಆ ವ್ಯಕ್ತಿ ಅದನ್ನ ಅಷ್ಟೇ ರಹಸ್ಯವಾಗಿ ಕಾಪಾಡ್ಕೊಳ್ತಾನೆ ಅನ್ನೋ ಭರವಸೆ ಅವನಿಗಿರಬೇಕು. ಅಂಥ ವ್ಯಕ್ತಿಗಳ ಮುಂದೆ ಮಾತ್ರ, ಅಂಥ ಸ್ನೇಹಿತರ ಜೊತೆ ಮಾತ್ರ ಅವನು ಅಂಥ ಗುಟ್ಟಿನ ವಿಷಯಗಳನ್ನ ಹಂಚಿಕೊಳ್ಬೇಕು. ಇಲ್ಲ ಅಂದ್ರೆ ಆ ಗುಟ್ಟಿನ ವಿಷಯ ಗುಟ್ಟಾಗಿ ಉಳಿದೇನೆ ಅನರ್ಥವಾಗುವಂಥ ಪ್ರಸಂಗಗಳೇ ಹೆಚ್ಚಾಗಿರ್ತವೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ತನ್ನ ಯಾವುದೇ ಮನಸ್ಸಿನ ಆಳದ ಮಾತುಗಳನ್ನ ಬೇರೆಯವ್ರ ಮುಂದೆ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಆ ಎದುರುಗಡೆ ಇರುವಂತಹ ವ್ಯಕ್ತಿ ಅರ್ಹನಾಗಿದ್ದಾನ, ಆ ಗುಟ್ಟಾದ ವಿಷಯವನ್ನ ಅವನು ಕಾಪಾಡ್ಕೊಳ್ತಾನ ಅನ್ನೋದನ್ನ ಮನಗಂಡು ತುಂಬಾ ಎಚ್ಚರಿಕೆಯಿಂದ ಆ ವಿಷಯವನ್ನ ಅವನು ಆ ವ್ಯಕ್ತಿಯ ಎದುರಿಗೆ ಪ್ರಸ್ತಾಪ ಮಾಡಬೇಕಾಗುತ್ತೆ. तो बच्चों, अब हम देखते हैं इस पाठ में आए हुए शब्दार्थों के बारे में, कठिन शब्दों के अर्थ के बारे में. कसम, इस शब्द का अर्थ होता है सौगंध, शपथ ಅಂದ್ರೆ ಪ್ರತಿಜ್ಞೆ. ಕನ್ನಡದಲ್ಲಿ ಇದರ ಅರ್ಥ ಏನಾಗುತ್ತೆ? ಪ್ರತಿಜ್ಞೆ. बात को पचाना, किसी बात को छिपा लेना. बात को पचाना इस शब्द का अर्थ होता है किसी बात को छिपा लेना. ಬಾತ್ ಕೋ ಪಚಾನ ಅಂದ್ರೆ ಯಾವುದಾದ್ರೂ ಒಂದು ವಿಷಯವನ್ನ ರಹಸ್ಯವಾಗಿ ಕಾಪಾಡ್ಕೊಳ್ಳೋದು, ಗುಟ್ಟಾಗಿಟ್ಕೊಳ್ಳೋದು. ಪೇಟ್ ಫೂಲ್ನಾ, ಇಸ್ ಬಾತ್ ಕಾ ಅರ್ಥ ಹೋತಾ ಹೇ ಕಿಸಿ ಬಾತ್ ಕೋ ಕಹನೆ ಕೆ ಲಿಯೆ ಉತ್ಸುಕ್ ಹೋನಾ. ಯಾವುದಾದ್ರೂ ಒಂದು ಗುಟ್ಟಿನ ವಿಷಯವನ್ನ ನಾವು ನಮ್ಮ ಸ್ನೇಹಿತರಿಂದ ಕೇಳಿ ತಿಳ್ಕೊಂಡಾಗ ಆ ವಿಷಯವನ್ನ ಮತ್ತೊಬ್ಬರಿಗೆ ಹೇಳಬೇಕು ಅನ್ನೋ ಒಂದು ಬಯಕೆ ಇರುತ್ತೆ, ನಮಗೆ ಒಂದು ತವಕ ಇರುತ್ತೆ. ಆ ಭಾವನೆಗೆ ನಾವೇನಂತ ಕರಿತೀವಿ? ಪೇಟ್ ಫುಲ್ನಾ ಅಂತ ಕರಿತೀವಿ. ರಾಜ್ ಅಂದ್ರೆ ರಹಸ್ಯ, ಗುಟ್ಟು. ಪೇಟ್ ಫಟ್ ಜಾನ, ಪೇಟ್ ಮೇ ಬಹುತ್ ಪೀಡಾ ಹೋನಾ. ಪೇಟ್ ಫಟ್ ಜಾನ ಇದರ ಅರ್ಥ ಹೊಟ್ಟೆಯಲ್ಲಿ ಅಸಹನೀಯವಾದಂತಹ ನೋವು ಕಾಣಿಸ್ಕೊಂಡ್ರೆ ಅದನ್ನ ನಾವು ಪೇಟ್ ಫಟ್ ಜಾನ ಅಂತ ಕರಿತೀವಿ. ವಿಕೃತ್ ಅವಸ್ಥಾ ಮೇ ಆನಾ ಅಂದ್ರೆ ಸಹಿಸಿಕೊಳ್ಳೋದಕ್ಕೆ ಆಗದೆ ಇರುವಂತಹ ನೋವಾದಾಗ ಅದನ್ನ ನಾವು ಪೇಟ್ ಫಟ್ ಜಾನ ಅಂತ ಕರಿತೀವಿ. ವಿಕೃತ್ ಅವಸ್ಥಾ ಮೇ ಆನಾ ಅಂತನೂ ಕರಿತೀವಿ. ಬಾತ್ ಉಗಲ್ನಾ, ರಹಸ್ಯ ಬಾತ್ ಕೋ ಪ್ರಕಟ್ ಕರ್ನಾ. ಬಾತ್ ಉಗಲ್ನಾ ಅಂದ್ರೆ ನಮ್ಮಲ್ಲಿರುವಂತಹ ಗುಟ್ಟಿನ ವಿಷಯವನ್ನ ನಾವು ಬೇರೆಯವರ ಮುಂದೆ ಪ್ರಸ್ತುತಪಡಿಸಿದ್ರೆ ಅದನ್ನ ಏನಂತ ಕರಿತೀವಿ? ಬಾತ್ ಉಗಲ್ನಾ ಅಂತ ಕರಿತೀವಿ. ಖಬರ್ ಅಂದ್ರೆ ಸಮಾಚಾರ. ಹಾಲ್ ಅದರ ಪರ್ಯಾಯವಾಚಿ ಶಬ್ದ ಹಾಲ್. ಸಮಾಚಾರ, ಪರಿಸ್ಥಿತಿ, ಇದನ್ನ ನಾವೇನು ಖಬರ್ ಅಂದ್ರೆ ಸಮಾಚಾರ, ಸುದ್ದಿ, ಸಮಾಚಾರ ಅಂತ ಹೇಳ್ಬಹುದು. ಗೊರಯ ಅಂದ್ರೆ ಗುಬ್ಬಚ್ಚಿ.
तो बच्चों ये थे इस पाठ में आए हुए कठिन शब्दों का अर्थ। अब हम देखते हैं इस पाठ में इस संकलित लोक कथा में किस प्रकार मिर्च मसाला के बारे में जानकारी दिए हैं। यानी ಅಂದ್ರೆ ಮಕ್ಕಳೇ ಈ ಪಾಠದಲ್ಲಿ ವ್ಯಕ್ತಿ ಹೇಗೆ ಇರುವಂತಹ ವಿಷಯಕ್ಕೆ ಬೇರೊಂದು ವಿಷಯಗಳನ್ನ ಜೋಡಿಸಿ ಹೇಳಿದಾಗ ಅದು ಹೇಗೆ ಅರ್ಥವನ್ನ ಕಳ್ಕೊಂಡು ಅನರ್ಥವಾಗುತ್ತೆ, ಆಗ ಮನುಷ್ಯ ಎಂತೆಂಥ ಕೆಟ್ಟ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಇಲ್ಲಿ ವರ್ಣಿಸಲಾಗಿದೆ। ಹಾಗಿದ್ರೆ ಬನ್ನಿ ಈ ಪಾಠದಲ್ಲಿ ಯಾವ ರೀತಿಯಾಗಿ ಮನುಷ್ಯ ಗುಟ್ಟಿನ ವಿಷಯಗಳನ್ನ ಮತ್ತೊಬ್ಬರ ಮುಂದೆ ಹೇಳ್ಕೊಳ್ಬೇಕಾದಾಗ ಹೇಗೆ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನ ಈ ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ। इस पाठ के नायक का नाम है श्याम भोलू। इस पाठ के नायक का नाम है भोलू। एक दिन शाम को भोलू आंगन में बैठकर दूध पी रहा था। ಈ ಪಾಠದ ಕಥಾನಾಯಕನ ಹೆಸರು ಭೋಲು ಅಂತ। ಆ ಭೋಲು ಒಂದು ದಿನ ಸಂಜೆ शाम का अर्थ होता है ಸಂಜೆ ತಮ್ಮ ಮನೆಯ ಆಂಗನ್ ಅಂದ್ರೆ ಅಂಗಳದಲ್ಲಿ ಕುತ್ಕೊಂಡು ಹಾಲನ್ನ ಕುಡಿತಾ ಇದ್ದ। ಉಸೆ ಖಾಸಿ ಆಯಿ, ಅವನಿಗೆ ತಕ್ಷಣಕ್ಕೆ ಹಾಲು ಕುಡಿಯುವಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಖಾಸಿ ಅಂದ್ರೆ ಕೆಮ್ಮು ಬಂತು। दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया। ಯಾವಾಗ ಅವನಿಗೆ ತಕ್ಷಣಕ್ಕೆ ಕೆಮ್ಮು ಬಂತೋ ಆಗ ಕೈಲಿ ಹಿಡಿದಿರುವಂತಹ ಹಾಲಿನ ಲೋಟ ಲುಡಕ್ ಅಂದ್ರೆ ಜಾರಿ ಕೆಳಗಡೆ ಬಿದ್ದೋಯ್ತು। ಆಗ ಆತನ ಬಾಯಲ್ಲಿ ಹಾಲು ಕುಡಿತಾ ಇರುವಂತ ಸಂದರ್ಭದಲ್ಲಿ ಆತ ಬಾಯಲ್ಲಿ ಇಟ್ಕೊಂಡಿರುವಂತಹ ಹಾಲು ಸಹ ಕೆಮ್ಮು ಬಂದಾಗ ತಕ್ಷಣ ಬಾಯಿಂದ ಹಾಲು ಸಹ ಕೆಳಗಡೆ ನೆಲದ ಮೇಲೆ ಬಿತ್ತು। फैले दूध में उसको 2 पंख दिखाई दिए। ಕೆಳಗಡೆ ನೆಲದ ಮೇಲೆ ಚೆಲ್ಲಿರುವಂತಹ ಹಾಲಿನಲ್ಲಿ ಅವನಿಗೆ 2 ಪಂಖಗಳು ಕಾಣಿಸಿಕೊಂಡು, ಪಂಖ ಅಂದ್ರೆ ರೆಕ್ಕೆಗಳು ಕಣ್ಣಿಗೆ ಕಾಣಿಸಿದ್ವು। ವಹಾ ಘಬರಾ ಗಯಾ, ಆ ರೆಕ್ಕೆಗಳನ್ನು ನೋಡಿದ ತಕ್ಷಣ ಅವನು ಭಯಭೀತನಾಗ್ತಾನೆ। ಅಪ್ನಿ ಪತ್ನಿ ಹೀರಾ ಕೋ ಬುಲಾಕರ್ ಕಹಾ, ತನ್ನ ಪತ್ನಿಯಾದಂಥ ಹೀರಾಳನ್ನ ಕರೆದು ಅವನು ಹೇಳ್ತಾನೆ, देखो तुम किसी से नहीं कहोगी तो मैं तुमसे एक बात बताऊं। ನೋಡು, ನೀನು ಯಾರ ಮುಂದೆನೂ ಹೇಳಲ್ಲ ಅಂದ್ರೆ ನಾನು ನಿನಗೆ ಒಂದು ಮಾತನ್ನ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳ್ತಾನೆ। ಆಗ ಹೆಂಡತಿಗೂ ಸಹ ಆಶ್ಚರ್ಯ ಆಗುತ್ತೆ, ಜೊತೆಗೆ ಅವಳಿಗೂ ಸಹ ಕುತೂಹಲ ಇರುತ್ತೆ, ಏನ್ ಹೇಳ್ತಾ ಇರ್ಬೋದು ಅಂತ ಗುಟ್ಟಿನ ವಿಷಯ ಏನಿರಬಹುದು, ಯಾವ ಮಾತನ್ನ ನನ್ನ ಪತಿ ನನ್ನ ಮುಂದೆ ಹೇಳೋದಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಅನ್ಕೊಂಡು ಅವಳು ಹೇಳ್ತಾಳೆ, कसम से किसी से नहीं कहूंगी। कसम ಅಂದ್ರೆ ಪ್ರತಿಜ್ಞೆ, ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ, ನಿಮ್ಮ ಆಣೆಗೂ ಸಹ ನಾನು ಯಾರ ಹತ್ರನೂ ಹೇಳೋದಿಲ್ಲ ಅಂತ ಪತ್ನಿ ಹೇಳ್ತಾಳೆ। ಭೋಲು ನೆ दूध में पंख की बात बता दी। ಆಗ ಭೋಲು ತನ್ನ ಹಾಲಲ್ಲಿ ಬಿದ್ದಿರುವಂತಹ ರೆಕ್ಕೆಗಳ ಬಗ್ಗೆ ಹೇಳ್ತಾನೆ। ನಾನು ಹಾಲು ಕುಡಿತಾ ಇದ್ದೆ, ನನಗೆ ಕೆಮ್ಮು ಬಂತು, ಗಂಟ್ಲಲ್ಲಿ ಏನೋ ಸಿಗಾಕೊಂಡಂಗಾಗಿ ಕೆಮ್ಮು ಬಂತು, ಆದರೆ ಹಾಲು ಕೆಳಗಡೆ ಚೆಲ್ಲೋಯ್ತು। ಚೆಲ್ಲಿದಾಗ ನನಗೆ ಗೊತ್ತಾಯ್ತು ಇದರಲ್ಲಿರೋದು, ನನ್ನ ಹಾಲು ಕುಡಿತಾ ಇರುವಂತ ಸಂದರ್ಭದಲ್ಲಿ ನನ್ನ ಬಾಯಿಂದ ರೆಕ್ಕೆಗಳು ಬಿದ್ವು, ಹಾಲು ಕುಡಿತಾ ಇರುವಂತ ಸಂದರ್ಭದಲ್ಲಿ ರೆಕ್ಕೆಗಳು ನನ್ನ ಬಾಯಿಂದ ಬಿದ್ವು ಅಂತ ಹೇಳ್ತಾನೆ। ಅಂದ್ರೆ ಆತ ಕುಡಿಯುವಂತ ಸಂದರ್ಭದಲ್ಲಿ ಕೆಮ್ಮು ಬಂದಾಗ ಹಾಲು ನೆಲದ ಮೇಲೆ ಚೆಲ್ಲಿತ್ತು, ಆತ ಬಾಯಲ್ಲಿ ಹಾಕೊಂಡಿರುವಂತಹ ಒಂದು ಗುಟುಕು ಹಾಲು ಸಹ ಏನಾಯ್ತು ಕೆಳಗಡೆ ನೆಲದ ಮೇಲೆ ಚೆಲ್ತು। ಹಾಗೆ ಅಂದ್ರೆ ಅವನೇನ್ ಅನ್ಕೊಳ್ತಾನೆ, ಆಗ ನನ್ನ ಬಾಯಿಂದನೇ ಕೆಳಗಡೆ ಬಿದ್ದಿರುವಂತಹ ಹಾಲಿನಲ್ಲಿ ರೆಕ್ಕೆಗಳು ಸಹ ಬಿದ್ದಿದೆ, ನನ್ನ ಬಾಯಲ್ಲಿ ರೆಕ್ಕೆ ಇರೋದ್ರಿಂದನೇ ನನಗೆ ಕೆಮ್ಮು ಬಂತು ಅಂತ ಅವನು ತಿಳ್ಕೊಳ್ತಾನೆ। ಹೀರಾ ಇಸ್ ಬಾತ್ ಕೋ ಪಚಾನಾ ಪಾಯಿ, ಈ ಗುಟ್ಟಿನ ವಿಷಯವನ್ನ ಭೋಲುನ ಪತ್ನಿಯಾದಂತ ಹೀರಾಳಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ। ಅಂದ್ರೆ ಆ ಗುಟ್ಟಿನ ವಿಷಯವನ್ನ ಯಾರಿಗೂ ಹೇಳ್ದೇನೆ ತನ್ನಲ್ಲೇ ಕಾಪಾಡಿಕೊಳ್ಳೋದು ಅವಳಿಗೆ ಕಷ್ಟ ಆಯಿತು। ಉಸ್ಕಾ ಪೇಟ್ ಫೂಲ್ನೆ ಲಗಾ, ಅವಳಿಗೆ
ಹೊಟ್ಟೆ ಬೆಳೆಯೋದಿಕ್ಕೆ ಅಂದರೆ ಆ ವಿಷಯವನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ಅವಳಿಗೆ ಅಸಮಾಧಾನ ಶುರುವಾಯಿತು. ಸಮಾಧಾನ ಆಗ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ನಾನು ಯಾರಾದರೂ ಬಳಿ ಈ ವಿಷಯವನ್ನು ಹೇಳಬೇಕು ಅಂತ ಅವಳು ಹವಣಿಸ್ತಾ ಇದ್ಲು, ಕಾಯ್ತಾ ಇದ್ಲು. ಅಪ್ನಿ ಪಡೋಸನ್ ಚಂಪಾಸೆ ಕಹ, ಕೊನೆಗೂ ಒಂದು ಸಲ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಒಂಥರ ಅಸಹನೀಯವಾದಂತಹ ನೋವು ಅವಳನ್ನು ಕಾಡೋದಕ್ಕೆ ಶುರುವಾಯಿತು. ಏನೂ ಹೇಳದೆ ಹೋದರೆ, ಇನ್ನು ಈ ವಿಷಯವನ್ನು ನಾನು ಹೇಳದೆ ಹೋದರೆ ನನಗೇನೋ ಆಗ್ಬಿಡುತ್ತೆ, ನನ್ನ ಹೊಟ್ಟೆ ತುಂಬ ವಿಪರೀತವಾಗಿ ನೋವಾಗ್ತಾ ಇದೆ, ನನ್ನ ಕೈಯಿಂದ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಈ ವಿಷಯವನ್ನು ಹೇಳದೆ ಹೋದರೆ ನನಗೇನಾದರೂ ಆಗ್ಬಿಡುತ್ತೆ ಅನ್ನೋ ಭಾವನೆ ಅವಳನ್ನು ಕಾಡೋದಕ್ಕೆ ಶುರುವಾಯಿತು. ಹಾಗಾಗಿ ಪಡೋಸನ್ ಅಂದರೆ ನೆರೆಹೊರೆಯವರು, ಅವರ ಮನೆಯ ಪಕ್ಕದಲ್ಲೇ ಇರುವಂತಹ ಚಂಪಾ ಅನ್ನೋ ತನ್ನ ಸ್ನೇಹಿತೆಯನ್ನ, ಗೆಳತಿಯನ್ನ ಕರೆದು ಅವಳ ಮುಂದೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾಳೆ. ಪ್ರಸ್ತಾಪ ಮಾಡುವುದಕ್ಕಿಂತ ಮುಂಚೆ ಅವಳಿಗೆ ಹೇಳ್ತಾಳೆ, ಅಂದ್ರೆ ಹೀರಾ ಚಂಪಾಳಿಗೆ ಹೇಳ್ತಾಳೆ, ಏಕ್ ರಾಸ್ ಕಿ ಬಾತ್ ಹೇ, ಒಂದು ಗುಟ್ಟಿನ ವಿಷಯ ಇದೆ. ರಾಸ್ ಕಿ ಬಾತ್ ಅಂದ್ರೆ ಗುಟ್ಟಿನ ವಿಷಯ. ಜಾನ್ತಿ ಹೋ ಆಜ್ ಕ್ಯಾ ಹುವಾ, ನಿಂಗೆ ಗೊತ್ತಾ ಇವತ್ತೇನಾಯ್ತು ಅಂತ. ಹೀಗೆ ಕೇಳುಗರ ಮನಸ್ಸಲ್ಲೂ ಸಹ ಒಂದು ರೀತಿಯ ಕುತೂಹಲ ಉಂಟಾಗುವಂಥ ರೀತಿಯಲ್ಲಿ ಹೀರಾ ಚಂಪಾಳಿಗೆ ಹೇಳ್ತಾಳೆ, ಗೊತ್ತಾ ನಿನಗೆ ಇವತ್ತೇನಾಯ್ತು ಅಂತ. ಉನ್ಕೆ ಮುಹ್ ಸೆ ಕಬೂತರ್ ಕಿ ಪಂಖ್ ನಿಕ್ಲೆ, ನನ್ನ ಪತಿರಾಯರ ಬಾಯಿಂದ ಏನ್ ಬಂತು, ಪಂಖ್, ಕಬೂತರ್ ಕೆ ಪಂಖ್ ನಿಕ್ಲೆ. ಕಬೂತರ್ ಅಂದ್ರೆ ಪಾರಿವಾಳ, ಪಾರಿವಾಳದ ರೆಕ್ಕೆಗಳು ಬಿದ್ವು ಅಂತ ಹೇಳಿ, ಅವರ ಬಾಯಿಂದ ರೆಕ್ಕೆಗಳು ಬಿದ್ವು ಅಂತ ಹೇಳಿ ಹೇಳ್ತಾಳೆ. ಅಂದ್ರೆ ಮಕ್ಕಳೇ, ಇಲ್ಲಿ ಒಂದು ನೀವು ಗಮನಿಸಬೇಕಾದಂತಹ ಒಂದು ಅಂಶ ಏನಂದ್ರೆ, ಭೋಲು ಅಕಸ್ಮಾತ್ ಆಗಿ ಹಾಲು ಕುಡಿಯುವಂತ ಸಂದರ್ಭದಲ್ಲಿ ಕೆಮ್ಮು ಬಂದು ಆತನ ಕೈಯಲ್ಲಿರುವಂತಹ ಹಾಲಿನ ಲೋಟವೂ ಸಹ ಜಾರಿ ಕೆಳಗಡೆ ಬೀಳುತ್ತೆ. ಜೊತೆಗೆ ಆತನ ಬಾಯಲ್ಲಿ ಒಂದು ಗುಟುಕು ಕುಡಿತಾ ಇರುವಂತ ಸಂದರ್ಭದಲ್ಲಿ ಬಾಯಿಯೊಳಗೆ ಹೋಗಿರುವಂತಹ ಹಾಲಿನ ಗುಟುಕು ಸಹ ಏನಾಗುತ್ತೆ, ಕೆಳಗಡೆ ಭೂಮಿಯ ಮೇಲೆ ಚೆಲ್ಲುತ್ತೆ. ಆಗ ಗಾಳಿಗೆ ಆ ಕ್ಷಣಕ್ಕೆ ಬಿದ್ದಂತೆ, ಹೇಗೆ ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸಮ ಆಯಿತು ಅಂತ ಹೇಳ್ತಾರಲ್ಲ, ಹಾಗೆ ಆ ಹಾಲು ನೆಲದ ಮೇಲೆ ಚೆಲ್ಲೋದಕ್ಕೂ ಆ ರೆಕ್ಕೆಗಳು ಬಂದು ಬೀಳೋದಕ್ಕೂ ಸರಿಯಾಗಿತ್ತು. ಆದ್ರೆ ಭೋಲು ಅದೇನು ಅನ್ಕೊಂಡ, ತನ್ನ ಬಾಯಿಂದನೇ ರೆಕ್ಕೆಗಳು ಬಿದ್ದಿದೆ ಅಂತ ಅನ್ಕೊಳ್ತಾನೆ. ಅದನ್ನ ತನ್ನ ಪತ್ನಿಯ ಮುಂದೆ ಹೇಳಿರ್ತಾನೆ. ಆದ್ರೆ ಪತ್ನಿ ತನ್ನ ಸ್ನೇಹಿತೆಯ ಮುಂದೆ ಹೇಳ್ಬೇಕಾದಾಗ ಏನಂತ ಹೇಳ್ತಾಳೆ, ಕೇವಲ 2 ಗರಿಗಳು ಬಿದ್ದಿದ್ವು, ರೆಕ್ಕೆಗಳು ಬಿದ್ದಿದ್ವು ಅಂತ ಹೇಳೋದಿಲ್ಲ. ಕಬೂತರ್ ಕೆ ಪಂಖ್ ನಿಕ್ಲೆ, ಯಾವ ಪ್ರಾಣಿದು ಯಾವ ಪಕ್ಷಿದು ಅಂತ ಗೊತ್ತಾಗಿತ್ತಾ ಭೋಲುಗೆ? ಯಾವ ಪಕ್ಷಿದು ಅಂತ ತನ್ನ ಪತ್ನಿಯ ಮುಂದೆ ಹೇಳಿದ್ನಾ? ಇಲ್ಲ. ಆದ್ರೆ ಪತ್ನಿ ಚಂಪಾಳ ತನ್ನ ಸ್ನೇಹಿತೆಯಾದಂಥ ಗೆಳತಿಯಾದಂಥ ಚಂಪಾಳ ಮುಂದೆ ಏನಂತ ಹೇಳಿದ್ಲು, ನನ್ನ ಪತಿರಾಯರ ಬಾಯಿಂದ ಕಬೂತರ್ ಕೆ ಪಂಖ್ ಅಂದ್ರೆ ಪಾರಿವಾಳದ ರೆಕ್ಕೆಗಳು ಬಿದ್ವು ಅಂತ ಹೇಳಿ ಹೇಳ್ತಾಳೆ. ಬಹುತ್ ಸಾರೆ, ಅದು ಒಂದಲ್ಲ ತುಂಬಾ ಬಹುತ್ ಸಾರೆ ಅಂದ್ರೆ ಬಹಳಷ್ಟು ಪಾರಿವಾಳದ ರೆಕ್ಕೆಗಳು ಬಿದ್ವು ಅಂತ ಹೇಳಿ ಹೇಳ್ತಾಳೆ. ಜೊತೆಗೇನೇಂತ ಹೇಳ್ತಾಳೆ, ಮುಜೆ ಚಿಂತಾ ಹೋ ರಹಿ ಹೇ ಪರ್ ಕಿಸಿ ಸೆ ಮತ್ ಕಹನಾ, ನನಗಂತೂ ತುಂಬಾ ಚಿಂತೆ ಆಗ್ಬಿಟ್ಟಿದೆ. ಅಷ್ಟೊಂದು ರಾಶಿ ಪಾರಿವಾಳದ ಗರಿಗಳು ನಮ್ಮ ಮನೆಯವರ ಬಾಯಿಂದ ಅಂದ್ರೆ ಹೊಟ್ಟೆಯೊಳಗಿಂದ ಹೊರಗಡೆ ಬಿದ್ವು. ಅವರ ಹೊಟ್ಟೆ ಪರಿಸ್ಥಿತಿ ಏನಾಗಿರ್ಬೇಕು, ಅವರ ಆರೋಗ್ಯದ ಪರಿಸ್ಥಿತಿ ಏನಾಗಿರ್ಬೇಕು, ಅವ್ರಿಗೆ ಏನಾಗ್ಬಿಡುತ್ತೋ ಏನೋ ಅಂತ ನನಗೆ ಚಿಂತೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ. ಕೊನೆ ಒಂದು ಮಾತು ಹೇಳ್ತಾಳೆ, ಈ ಮಾತನ್ನ ಯಾರ ಮುಂದೂ ಹೇಳ್ಬೇಡ ಅಂತ. ಕಿಸಿ ಮತ್ ಕಹನ ಅಂದ್ರೆ ಯಾರಿಗೂ ಸಹ ಹೇಳ್ಬೇಡ. ಚಂಪಾ ಬೋಲಿ ತುಂಬಿ ಕಿಸಿ ಮತ್ ಕಹನ, ಹೌದು ಆಗ ಚಂಪಾ ಹೇಳ್ತಾಳೆ, ನಾನಂತೂ ಯಾರಿಗೆ ಹೇಳೋದಿಲ್ಲ, ನೀನು ನನ್ನೆದ್ರಿಗೆ ಹೇಳ್ದ ಹಾಗೆ ಮತ್ತೊಬ್ಬರ ಹತ್ರನೂ ಹೋಗಿ ಈ ವಿಷಯವನ್ನ ಮಾತಾಡಬೇಡ. ಲೋಕ್ ಬಾತ್ ಕಾ ಬತಂಗಡ ಬನಾ ದೇಂಗೆ, ಬಾತ್ ಕಾ ಬತಂಗಡ ಬನಾ ದೇಂಗೆ ಅಂದ್ರೆ ಕಡ್ಡಿ ಒಯ್ದು ಗುಡ್ಡ ಮಾಡಿದ್ರು ಅನ್ನೋ ಹಾಗೆ, ಅಂದ್ರೆ ಸಣ್ಣ ವಿಷಯವನ್ನ ದೊಡ್ಡದು ಮಾಡ್ತಾರೆ ಅಂತ ಹೇಳಿ ಹೇಳ್ತಾಳೆ. ಹೀಗೆ ಭೋಲುವಿನ ಬಾಯಿಂದ ಬಂದಾಗ ಅದು 2 ಯಾವುದೋ ಪಕ್ಷಿಯ ರೆಕ್ಕೆಗಳಾಗಿತ್ತು. ಆದ್ರೆ ಹೀರಾಳ ಬಾಯಿಂದ ಚಂಪಾಳ ಕಿವಿಗೆ ತಲುಪೋ ಅಷ್ಟೊತ್ತಿಗೆ ಅದೇನಾಯ್ತು, ಬಹುತ್ ಸಾರೆ ಅಂದ್ರೆ ತುಂಬಾ ಪಾರಿವಾಳದ ರೆಕ್ಕೆಗಳಾಗಿ ಪರಿವರ್ತನೆ ಆಯಿತು. ಚಂಪಾ ಸೇ ರಹಾ ನ ಗಯ, ಚಂಪಾಳಿಗೂ ಈ ವಿಷಯವನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಉಸೆ ಲಗಾ ಕಿ ಅಗರ್ ಯಹಾ ಬಾತ್ ಕಿಸಿ ಸೆ ನಹಿ ಕಹಿ ತೋ ಉಸ್ಕೆ ಪೇಟ್ ಫಟ್ ಜಾಯೇಗ, ಅವಳಿಗೂ ಅನ್ಸೋದಿಕ್ಕೆ ಶುರುವಾಯಿತು, ಈ ವಿಷಯವನ್ನ ನಾನು ಯಾರ ಬಳಿಯೂ ಹೇಳ್ಕೊಳ್ದೆ ಹೋದ್ರೆ ನನ್ನ ಹೊಟ್ಟೆ ಒಡೆದೋಗುತ್ತೆ, ನನಗೂ ಏನಾದ್ರೂ ಆಗ್ಬಿಡುತ್ತೆ. ಆಗ ಅವಳು ಏನ್ ಮಾಡ್ತಾಳೆ, ಒಬ್ಬ ಗೆಳತಿಯನ್ನ ಆರಿಸ್ಕೊಳ್ತಾಳೆ. ಆ ಗೆಳತಿಯ ಹೆಸರೇನಾಗಿತ್ತು, ಚಮೇಲಿ. ಅಪ್ನಿ ಸಹೇಲಿ ಚಮೇಲಿ ಕೋ ದೇಖ್ತೆ ಹಿ ಉಸ್ನೆ ಸಾರಿ ಬಾತ್ ಉಗಲ್ ದಿ, ತನ್ನ ಚಂಪಾಳ ಸ್ನೇಹಿತೆ ಚಮೇಲಿಯನ್ನ ನೋಡಿದ ತಕ್ಷಣ ಅವಳು ಏನ್ ಮಾಡ್ತಾಳೆ, ಎಲ್ಲ ವಿಷಯನ ಆಕೆ ಮುಂದೆ
ಹೇಳ್ಬಿಡ್ತಾಳೆ. ಉಗಲ್ದಿ ಅಂದರೆ ಹೇಳ್ಬಿಡ್ತಾಳೆ. ಕಹನೆ ಸೆ ಪಹಲೆ ಚಮೇಲಿ ಸೆ ವಾದ ಕರ್ವಾಲಿಯಾ. ಹೇಳೋದಕ್ಕಿಂತ ಮುಂಚೆ ಚಂಪಾ ಚಮೇಲಿಯಿಂದ ಪ್ರತಿಜ್ಞೆಯನ್ನು ಮಾಡಿಸ್ಕೊಳ್ತಾಳೆ. ನೋಡು, ನಾನೊಂದು ವಿಷಯವನ್ನ ಹೇಳ್ತೀನಿ, ನೀನು ಯಾರ ಮುಂದೆಯೂ ಸಹ ಆ ವಿಷಯವನ್ನ ಪ್ರಸ್ತುತ ಪಡಿಸೋ ಹಾಗಿಲ್ಲ, ಯಾರ ಮುಂದೆನೂ ಸಹ ಆ ವಿಷಯವನ್ನ ನೀನು ಹೇಳೋ ಹಾಗಿಲ್ಲ ಅಂತ ಹೇಳಿ ಆಕೆ ಜೊತೆ ಪ್ರತಿಜ್ಞೆಯನ್ನ ಮಾಡಿಸ್ಕೊಳ್ತಾಳೆ. ಚಂಪಾ ಬೋಲಿ, देखो तो भोलू जी को आज खांसी आई और उसके मुंह से एक पूरा कबूतर निकला. चमेली को विश्वास नहीं हुआ. पूरा कबूतर? कबूतर तो इतना बड़ा पक्षी है, खाया कैसे होगा. ನೋಡ್ರಿ, ಆ ಚಂಪಾ ತನ್ನ ಗೆಳತಿಯಾದಂತಹ ಚಮೇಲಿಯನ್ನ ಕಂಡ ತಕ್ಷಣನೇ, ಈ ಬಾರೆ ಇಲ್ಲಿ ಒಂದು ಗುಟ್ಟಿನ ವಿಷಯ ಇದೆ ಹೇಳ್ತೀನಿ ಅಂತ ಹೇಳಿ ಕರೆದು ಕೂರಿಸ್ಕೊಳ್ತಾಳೆ. ಮತ್ತೆ ಆಕೆ ಮುಂದೆ ಹೇಳ್ತಾಳೆ, ನೋಡು, ನಾನೀಗ ಒಂದು ಗುಟ್ಟಿನ ವಿಷಯವನ್ನ ಹೇಳ್ತೀನಿ, ನೀನು ಯಾರ ಬಳಿಯೂ ಸಹ ಅದನ್ನ ಹೇಳಬೇಡ ಅಂತ ಹೇಳಿ ಆಕೆ ಜೊತೆ ಪ್ರತಿಜ್ಞೆಯನ್ನ ಮಾಡಿಸ್ಕೊಳ್ತಾಳೆ. ಪ್ರತಿಜ್ಞೆಯನ್ನ ಮಾಡಿಸ್ಕೊಂಡಾದ್ಮೇಲೆ ಅವಳಿಗೆ ಹೇಳ್ತಾಳೆ, ನಿಂಗೆ ಗೊತ್ತಾ, ಭೋಲೂಜಿಯವರ ಬಾಯಿಂದ ಇವತ್ತು ಒಂದು ಇಡೀ ಪಾರಿವಾಳ ಹೊರಗೆ ಬಂತಂತೆ. ಆಗ ಚಮೇಲಿಗೆ ಆಶ್ಚರ್ಯ ಆಗುತ್ತೆ. ಇದು ಯಾರಾದರೂ ನಂಬೋದಕ್ಕೆ ಸಾಧ್ಯವಾಗಿರುವಂತಹ ವಿಷಯನ? ಯಾರಾದರೂ ನಂಬೋದಕ್ಕೆ ಸಾಧ್ಯನಾ ಇದನ್ನ? ಇಲ್ಲ ಅಲ್ವಾ? ಹಾಗೆ ಚಮೇಲಿಯೂ ಸಹ ನಂಬೋದಿಲ್ಲ. ನೀ ಸುಳ್ಳು ಹೇಳ್ತೀಯದ್ಯಾ ಅಂತ ಹೇಳ್ತಾಳೆ. ಅವಳಿಗೆ ವಿಶ್ವಾಸ ಆಗೋದಿಲ್ಲ. ಆಗ ಅವಳು ಹೇಳ್ತಾಳೆ, ಕಬೂತರ್ ತು ಇತ್ನಾ ಬಡಾ ಪಕ್ಷಿ ಹೇ. ಕಬೂತರ್ ಸಣ್ಣ ಪಕ್ಷಿನ? ಇಲ್ಲ, ದೊಡ್ಡದಾಗಿರುತ್ತೆ. ಆ ಪಕ್ಷಿಯನ್ನ ಇಡಿಯಾಗಿ ಅವನು ಹೆಂಗ್ ತಿಂದಿರ್ಬಹುದು? ಖಾಯಾ ಕೈಸೆ ಹೋಗ ಅಂದ್ರೆ ಹೆಂಗ್ ತಿಂದಿರಬಹುದು ಅವನು? ಆ ಇಡೀ ಪಾರಿವಾಳ ಆತನ ಬಾಯಿಂದ ಹೊರಗೆ ಬಂತ ಅಂತ ಹೇಳಿ ಚಮೇಲಿ ಆಶ್ಚರ್ಯದಿಂದ ಚಂಪಾಳನ್ನ ಕೇಳ್ತಾಳೆ. ಹೀಗೆ ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ, ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ, ಇನ್ನೊಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹೋಗೋಷ್ಟೊತ್ತಿಗೆ ಇಡೀ ಊರು ತುಂಬ ಅದು ಸುದ್ದಿ ಆಗ್ಬಿಡುತ್ತೆ. कुछ ही देर बाद किसी पड़ोसन ने सुना कि भोलू के मुंह से झुंड के झुंड कबूतर, कौवे, गोरैये, मुर्गे आदि निकल रहे हैं. ಹೀಗೆ ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರವಾಗ್ತಾ ಆ ವಿಷಯ ಇಡೀ ಊರಿನ ತುಂಬಾ ಒಂದು ದೊಡ್ಡ ಸುದ್ದಿ ಆಯ್ತು. ಆಗ ಯಾರೋ ಒಬ್ಬ ನೆರೆಹೊರೆಯವರು, ಆ ಪಕ್ಕದ ಮನೆಯವರು ಹೇಳ್ತಾರೆ, ಬೋಲೂಜಿ ಬಾಯಿಯಿಂದ ಝುಂಡ್ಕೆ ಝುಂಡ್ಕೆ ಅಂದ್ರೆ ಗುಂಪು ಗುಂಪಾಗಿ ಪಕ್ಷಿಗಳು ಬರ್ತಾ ಇದ್ದಾವೆ. ಹೇಗೆ ಅದು ಒಂದೇ ತರಹದ ಪಕ್ಷಿ ಅಲ್ಲ ಮಕ್ಕಳೇ, ಇದನ್ನ ನೀವು ಗಮನಿಸ್ರಿ. ಬೋಲು ಹೇಳಿದ್ದು, ನಾನು ಹಾಲು ಕುಡಿಯುವಂತ ಸಂದರ್ಭದಲ್ಲಿ ನನಗೆ ಕೆಮ್ಮು ಬಂದು ಅದರಲ್ಲಿ ಎರಡು ಚಿಕ್ಕ ಪಕ್ಷಿಯ ರೆಕ್ಕೆಗಳು ಕಾಣಿಸ್ಕೊಂಡು ಅಂತ ಹೆಂಡತಿ ಮುಂದೆ ಹೇಳ್ತಾನೆ. ಹೆಂಡತಿ ಚಂಪಾಳ ಮುಂದೆ ಹೇಳಿದಾಗ, ನನ್ನ ಗಂಡನ ಬಾಯಿಂದ ಪಾರಿವಾಳದ ರೆಕ್ಕೆಗಳು ಬಂದ್ವು ಅಂತ ಹೇಳಿ ಹೇಳ್ತಾಳೆ. ಅದಾದ ನಂತರ ಆ ಚಂಪಾ ಚಮೇಲಿಯ ಮುಂದೆ ಹೇಳಬೇಕಾದಾಗ ಇಡೀ ಪಾರಿವಾಳನೇ ಭೋಲೂಜಿ ಬಾಯಿಂದ ಹೊರಗೆ ಬಂತು ಅಂತ ಹೇಳ್ತಾಳೆ. ಆದ್ರೆ ಕೊನೆಗೆ ಆ ಸುದ್ದಿ ಹೇಗೆ ಪ್ರಚಾರ ಆಯ್ತಪ್ಪ ಅಂದ್ರೆ, ಭೋಲೂಜಿಯವರ ಬಾಯಲ್ಲಿ ಗುಂಪು ಗುಂಪಾದ ಪಕ್ಷಿಗಳು ಹೊರಗಡೆ ಬರ್ತಾ ಇದ್ದಾವೆ. ಅಂದ್ರೆ ಅವನು ಕೆಮ್ಮಿದ್ರೆ ಸಾಕು, ಒಂದು ಪಕ್ಷಿಗಳ ಗುಂಪೆ ಹೊರಗೆ ಬರುತ್ತೆ. ಹೇಗೆ? ಅದು ಯಾವ ರೀತಿಯಲ್ಲಿ ಅಂದ್ರೆ, ಬೋಲೂಜಿಯವರ ಬಾಯಿಂದ ಪಾರಿವಾಳಗಳು ಹೊರಗೆ ಬರ್ತಾ ಇದ್ದಾವೆ. ಒಂದು ಸಲ ಅಂತ ಕೆಮ್ಮಿದ್ರೆ ಸಾಕು, ಗುಂಪು ಗುಂಪಾಗಿ ಪಾರಿವಾಳಗಳು ಬರ್ತವೆ, ಕಾಗೆಗಳು ಬರ್ತವೆ. ಕವ್ವೆ ಅಂದ್ರೆ ಕಾಗೆಗಳು, ಗೊರಯ್ಯ ಅಂದ್ರೆ ಗುಬ್ಬಚ್ಚಿ ಬೆಳ್ಳಕ್ಕಿಗಳು, ಮುರ್ಗೆ ಅಂದ್ರೆ ಕೋಳಿಗಳು. ಹೀಗೆ ನಾನಾ ತರಹದ ಪಕ್ಷಿಗಳು ಬರ್ತಾ ಇದ್ದಾವೆ ಅಂತ ಹೇಳಿ ಹೇಳ್ತಾರೆ. गांव में यहाँ तक खबर फैल गई कि कई आकार तथा रंग के पक्षी, विदेशों के पक्षी भी भोलू के मुंह से निकल रहे हैं. ಊರಲ್ಲಿ ಇನ್ನೂ ದೊಡ್ಡ ಸುದ್ದಿಯಾಗಿ ಹಬ್ಬೋದಕ್ಕೆ ಪಕ್ಕದ ಊರಲ್ಲೂ ಸಹ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಪ್ರಚಾರ ಆಗ್ಬಿಡ್ತು ಈ ಸುದ್ದಿ. ಏನಪ್ಪಾ ಅಂದ್ರೆ, ಬೋಲೂಜಿ ಬಾಯಲ್ಲಿ ಅನೇಕ ಆಕಾರದ, ಅನೇಕ ಬಣ್ಣದ ಪಕ್ಷಿಗಳು ಹೊರಗಡೆ ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಪಕ್ಷಿಗಳಲ್ಲದೆ ವಿದೇಶದ ಪಕ್ಷಿಗಳು ಸಹ ಬೋಲೂಜಿಯವರ ಬಾಯಲ್ಲಿ ಕೆಮ್ಮಿದಾಗ ಆತನ ಬಾಯಿಂದ ಹೊರಗೆ ಬರ್ತಾ ಇದ್ದಾವೆ ಅಂತ ಹೇಳಿ ದೊಡ್ಡ ಸುದ್ದಿ ಆಯಿತು. ಆಗ ಜನರು ಈ ಬೋಲೂಜಿಯನ್ನು ನೋಡುವಂಥ ದೃಷ್ಟಿಕೋನವೇ ಬೇರೆ ಆಯಿತು. ಇವರನ್ನ ಯಾರೋ ಒಬ್ಬ ಮಹಾತ್ಮ ಜೀವಿ, ಒಬ್ಬ
ಯುಗ ಪುರುಷ ಅನ್ನೋ ರೀತಿಯಲ್ಲಿ ಆತನನ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅವರೆಲ್ಲ ಮಾತಾಡ್ಕೊಳ್ತಾರೆ, ಇಂಥ ಒಬ್ಬ ಮಹಾತ್ಮನನ್ನು ನಾವು ಕಣ್ಣಾರೆ ಕಂಡು ಆತನಿಂದ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ಅಂಥೇಳಿ, ಆ ಚಮತ್ಕಾರವನ್ನು ನಾವು ಕಣ್ಣಾರೆ ನೋಡಬೇಕು, ಆತನ ಬಾಯಿಂದ ಗುಂಪು ಗುಂಪಾಗಿ ಯಾವ ರೀತಿಯಾಗಿ ಪಕ್ಷಿಗಳು ಹೊರಗೆ ಬರ್ತವೆ ಅನ್ನೋದನ್ನು ನೋಡಿ ನಮ್ಮ ಕಣ್ಣನ್ನು ನಾವು ತಂಪಾಗಿಸ್ಕೊಳ್ಬೇಕು, ನಾವು ಧನ್ಯರಾಗಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಹಳ್ಳಿಯ ಜನರೆಲ್ಲರೂ ಸಹ ಮಾತಾಡಿಕೊಂಡು ಗುಂಪಾಗಿ ಆತನನ್ನು ಭೇಟಿಯಾಗೋದಕ್ಕೆ ಬರ್ತಾರೆ. निकल रहे और इन पक्षियों से आकाश भर गया है ಅಂದ್ರೆ ಬೋಲೂಜಿಯವರ ಬಾಯಿಂದ ಬರುವಂತ ಪಕ್ಷಿಗಳಿಂದ ಇಡೀ ಆಕಾಶನೇ ತುಂಬೋಗ್ಬಿಟ್ಟದಂತೆ. ಅವ್ರ ಊರಲ್ಲಿ ಆಕಾಶನೇ ಕಾಣ್ತಾ ಇಲ್ಲ, ಬರೀ ಪಕ್ಷಿಗಳೇ ಕಾಣಿಸ್ತಾ ಇದ್ದಾವೆ. ಅದು ನಮ್ಮ ದೇಶದ ಪಕ್ಷಿಗಳಷ್ಟೇ ಅಲ್ಲ, ಬೇರೆ ದೇಶದ ಪಕ್ಷಿಗಳು ಸಹ ಬರ್ತಾ ಇದ್ದಾವೆ ಅಂತ ಸುದ್ದಿ ಆಗಿತ್ತು. ಈ ಚಮತ್ಕಾರವನ್ನ यह चमत्कार देखने के लिए दूर दूर से लोग आने लगे. ಈ ಚಮತ್ಕಾರವನ್ನ ನೋಡೋದಕ್ಕೆ ದೂರದ ಊರಿಂದ ಅನೇಕ ಜನ ಗುಂಪು ಗುಂಪಾಗಿ ಬರೋದಕ್ಕೆ ಪ್ರಾರಂಭಿಸಿದ್ರು. बेचारा भोलू भयभीत होकर किसी एक पेड़ पर छिप गया था. ಆದರೆ ಪಾಪ ಭೋಲು ತುಂಬಾ ಮುಗ್ಧ ಜೀವಿ, ಆತನಿಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಯಾವಾಗ ಈತನ ಕಿವಿಗೆ ವಿಷಯ ಬಿತ್ತೋ ತನ್ನನ್ನೇ ಜನ ನೋಡೋದಕ್ಕೆ ಬರ್ತಾ ಇದ್ದಾರೆ ಅಂತ, ಆಗ ತುಂಬಾ ಭಯಭೀತನಾಗಿ ಯಾವುದೋ ಒಂದು ದೂರದ ಕಾಡಿನಲ್ಲಿ ಒಂದು ಮರದ ಮೇಲೆ ಹೋಗಿ ಕುತ್ಕೊಳ್ತಾನೆ, ಬಚ್ಚಿಟ್ಕೊಳ್ತಾನೆ. ಚಿಪ್ ಗಯಾ ಥಾ ಅಂದ್ರೆ ಬಚ್ಚಿಟ್ಕೊಂಡಿದ್ದ. ಥೋಡಿ ದೇರ್ ಬಾದ್ ಸಬ್ ಲೋಗೋನೆ ಉಸೆ ಢೂಂಢ್ ನಿಕಾಲ. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಸೇರಿ ಆತನ್ನ ಹುಡುಕಿ ಆ ಮರದ ಮೇಲೆ ಕೂತಿರೋನೆ ಭೋಲು ಅಂತ ಹೇಳಿ ಕಂಡು ಹಿಡಿತಾರೆ. उसकी घबराहट देखकर लोगों को समझ आया कि किसी भी रहस्य को बताने से पहले 10 ಬಾರ್ ಸೋಚನಾ ಚಾಹೆ. ಆತ ಭಯಭೀತನಾಗಿರೋದನ್ನ ಕಂಡು ಆ ಜನರಿಗೆ ಗೊತ್ತಾಗುತ್ತೆ, ಯಾರೋ ಇದನ್ನ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ನಿಜಕ್ಕೂ ಸಹ ಇವನು ಮುಗ್ಧ, ಈತನ ಬಾಯಿಂದ ಯಾವ ಪಕ್ಷಿಗಳು ಬರ್ತಾ ಇಲ್ಲ, ಸಣ್ಣ ವಿಷಯವನ್ನ ದೊಡ್ಡದು ಮಾಡಿದ್ದಾರೆ ಯಾರೋ ಅಂತ ಹೇಳಿ ಜನ ಅರ್ಥ ಮಾಡಿಕೊಂಡು ಅಲ್ಲಿಂದ ಹೊರಟು ಬರ್ತಾರೆ. ಆಗ ಅವರೆಲ್ಲ ಮಾತಾಡ್ಕೊಂಡು ಬರ್ತಾರೆ, ಯಾವುದೇ ವಿಷಯವನ್ನ ಮತ್ತೊಬ್ಬ ವ್ಯಕ್ತಿಯ ಮುಂದೆ ಹೇಳಬೇಕಾದಾಗ ನಾವು 10 ಸಲ ಯೋಚನೆ ಮಾಡಬೇಕು. ಹಾಗೆ ಸುಮ್ಮನೆ ನಮ್ಮ ಮನಸ್ಸಿಗೆ ಅಂದಿದ್ದನ್ನ ಎಲ್ಲರ ಹತ್ರನೂ ನಾವು ಹೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಆ ರೀತಿ ಹೇಳ್ಕೊಂಡ್ರೆ ಭೋಲುಗೆ ಬಂದಂತ ಕಷ್ಟದ ಪರಿಸ್ಥಿತಿ ನಮಗೂ ಸಹ ಬರುತ್ತೆ, ನಾವು ಸಹ ಅಂತ ಪ್ರಸಂಗವನ್ನ ಎದುರಿಸಬೇಕಾಗುತ್ತೆ. ಹಾಗಿದ್ರೆ ಮಕ್ಕಳೇ, ಈ ಪಾಠದ ಅರ್ಥವನ್ನ ತಿಳ್ಕೊಂಡ ನಂತರ ನೀವು ಸಹ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಯಾವುದೇ ರಹಸ್ಯವಾದ ವಿಷಯವನ್ನ, ಗುಟ್ಟಿನ ವಿಷಯವನ್ನ ಸ್ನೇಹಿತರು ಅಂತ ಎಲ್ಲರ ಮುಂದೆ ಹೇಳ್ಕೊಂಡ್ರೆ ಅದರಿಂದ ಒಳ್ಳೇದಾಗೋದಕ್ಕಿಂತ ಫಜೀತಿ ಆಗೋದೇ ಹೆಚ್ಚು, ಕಷ್ಟಪಡೋದೇ ಹೆಚ್ಚು. ಹಾಗಾಗಿ ನಾವು ಯಾವುದೇ ವಿಷಯವನ್ನ ಇನ್ನೊಬ್ಬರ ಬಳಿ ನಾವು ಹಂಚಿಕೊಳ್ಬೇಕಾದಾಗ ಆ ವಿಷಯವನ್ನ ಹಂಚಿಕೊಳ್ಳೋದ್ರಿಂದ ಅದು ಎಷ್ಟು ಗುಟ್ಟಾಗಿ ಉಳಿಯುತ್ತೆ ಅನ್ನೋ ಗುಟ್ಟಾಗಿ ಕಾಪಾಡ್ಕೊಳ್ಳುವಂಥ ವ್ಯಕ್ತಿ ಮುಂದೆ ಮಾತ್ರ ನಾವು ಹೇಳಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಬೇಕು. ಮತ್ತು ಆ ವ್ಯಕ್ತಿ ಮುಂದೆ ನಾವು ಆ ವಿಷಯವನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಸುಮಾರು ಒಂದು 10 ಸಲ ಆದರೂ ಅದ್ರ ಬಗ್ಗೆ ಯೋಚನೆ ಮಾಡಿರಬೇಕು. ಹಾಗಿದ್ರೆ ಮಕ್ಕಳೇ, ಇದು ಈ ಪಾಠದ ಅರ್ಥ ವಿವರಣೆಯಾಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.